ಭಾರತ್ ಬೈಕ್ ಫ್ಯಾಕ್ಟರಿಯಿಂದ ಕಾಸರಗೋಡ್ಗೆ ಬಾಡಿಗೆ ಇತ್ತು. ಎರಡೇ ರೋಲ್ ಇದ್ದಿದ್ದು, ಆದರೂ ಕೂಡ ಆ ರೋಲು ತುಂಬಾ ದೊಡ್ಡದಾಗಿತ್ತು. ಅದಕ್ಕೆ ಕ್ರೈನಲ್ಲೇ ಲೋಡ್ ಮಾಡಿಕೊಟ್ರು. ಇಲ್ಲಿ ಎಂಪ್ಲಾಯ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಲೋಡ್ ಮಾಡಿಸೋದಾಗ್ಲಿ ಅಥವಾ ಬೇರೆ ಕೆಲಸದಾಗಲಿ. ನನ್ನ ಗಾಡಿಗೆ ನೀಟಾಗಿ ಯಾವುದೋ ಪ್ರಾಬ್ಲಮ್ ಆಗ್ದಂಗೆ ಬೇಗ ಲೋಡ್ ಮಾಡಿಕೊಟ್ರು. ನನ್ನ ಗಾಡಿ ಲೋಡ್ ಆದಂಗೆ ಭಾರತ್ ಬೈಕ್ಸ್ ಅವ್ರ ಲಾರಿ ಕೂಡ ಲೋಡ್ ಮಾಡಿದ್ರು. ಆ ಲಾರಿನೂ ಸೇಮ್ ಸ್ಪಾಟಲ್ಲಿ ಅನ್ಲೋಡ್ ಮಾಡಬೇಕಿತ್ತು. ಎರಡು ಗಾಡಿನೂ ಸೇಫ್ ಆಗಿ ಬೇಗ ಲೋಡ್ ಆಯಿತು. ಬಟ್ ಇವತ್ತಲ್ಲ, ಈಗ ಎರಡು ಗಾಡಿನೂ ನಾಳೆ ಓಡಬೇಕಿತ್ತು. ಬೆಳಗಿನ ಜಾವ ಟೈಮ್ ಕರೆಕ್ಟಾಗಿ 5:20 ಆಗಿತ್ತು. ಗುಡ್ಡೆ ಹೊಸರಲ್ಲಿರೋ SLN ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡೆ. ಗಾಳಿ ಬೀಸ್ತಾ ಇತ್ತು ಲೈಟಾಗಿ. ಪ್ರತಿದಿನದಕ್ಕಿಂತ ಚಳಿ ಸ್ವಲ್ಪ ಕಡಿಮೆನೇ ಇತ್ತು ಇವತ್ತು. ಸರಿ ಅಂತ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹೊರಟೆ ಅಲ್ಲಿಂದ. ಟೈಮ್ ಇವಾಗ ಕರೆಕ್ಟಾಗಿ 5:15 ಬೆಳಗಿನ ಜಾವ. ಫ್ಯಾಕ್ಟ್ರಿಯಿಂದ 5 ಗಂಟೆಗೆ ಹೊರಟ್ವಿ. ಗುಡ್ಡೆ ಹೊಸರಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಈಗ ಆನೆಕಾಡಿಂದ ಮುಂದೆ ಬರ್ತಾ ಇದ್ದೀವಿ. ಕುಶಾಲನಗರ, ಕೊಪ್ಪ, ಗುಡ್ಡೆ ಹೊಸೂರು ತನಕ ಫಾಗೇ ಇರಲಿಲ್ಲ. ಮುಂದೆ ಫಾಗ್ ಸಿಗ್ಬೋದು ನೋಡೋಕ್ಕೆ, ವಿಡಿಯೋ ಒಳ್ಳೆ ವ್ಯೂ ಸಿಗ್ತದೆ ಅನ್ಕೊ ಬಂದ್ವಿ. ಹೊಸಕೋಟೆ ಗಂಟ ಬಂದ್ರೂ ರೋಡ್ ಫುಲ್ಲು ಕ್ಲಿಯರ್ ಇದೆ. ಒಂದೇ ಒಂದು ಡ್ರಾಪು ಇಬ್ಬನಿನೇ ಇಲ್ಲ. ಈ ಟೈಮಲ್ಲಿ, ಈ ಸೀಸನಲ್ಲಿ ಪ್ರತಿದಿನ ಈ ಟೈಮಲ್ಲಿ ಫುಲ್ಲು ರೋಡೆಲ್ಲ ಫಾಗ್ ತುಂಬ್ಕೊಬಿಟ್ಟಿರುತ್ತೆ. ಇವತ್ತು ನೋಡಿದ್ರೆ ಫುಲ್ಲು ಕ್ಲಿಯರ್ ಇದೆ. ನಿನ್ನೆ ನೈಟಿಂದ ಮಳೆ ಮೋಡ ಆಗಿದೆ, ಈಗಲೂ ಕೂಡ ಮಳೆ ಮೋಡ ಆಗಿದೆ. ಸೊ ಅದಕ್ಕೆ ಇಲ್ಲಿ ಇವತ್ತು ಫಾಗ್ ನೋಡೋಕ್ಕೆ ಸಿಗ್ತಿಲ್ಲ. ಇಲ್ಲಾಂದರೆ ಈ ರೋಡಲ್ಲಿ ಪ್ರತಿದಿನ ಫುಲ್ಲು ಫಾಗ್ ತುಂಬ್ಕೊಬಿಟ್ಟಿರುತ್ತೆ. ಇಷ್ಟೊಂದು ಕ್ಲಿಯರಾಗಿ ಕಾಣಿಸೋದೇ ಇಲ್ಲ ರೋಡು. ಬಟ್ ಮಡಿಕೇರಿಲಿ ಫಾಗ್ ಇದ್ದೇ ಇರುತ್ತೆ ಯಾವಾಗಲೂ. ಬನ್ನಿ ಮಡಿಕೇರಿಲಿ ಹೋಗಿ ಟ್ರೈ ಮಾಡೋಣ. ಮಡಿಕೇರಿಲಿ ಒಳ್ಳೆ ವ್ಯೂ ಸಿಗ್ಬೋದು. ಮಡಿಕೇರಿಗೆ ರೀಚ್ ಆದ್ವಿ ಕರೆಕ್ಟ್ 6 ಗಂಟೆ. ಇವಾಗ ಮಡಿಕೇರಿಯಿಂದ ಮಂಗಳೂರಿಗೆ ಹೋಗೋ ರೋಡಲ್ಲಿ ಹೋಗ್ತಾ ಇದೀವಿ ಡೌನಲ್ಲಿ. ಇಲ್ಲೂ ಫಾಗೇ ಇಲ್ಲ ಇವತ್ತು. ನೋಡಿ ಫುಲ್ಲು ಕ್ಲಿಯರ್ ಆಗಿಬಿಟ್ಟಿದೆ ಮಡಿಕೇರಿಲೂ ಕೂಡ. ಮಡಿಕೇರಿ ಈ ಸೀಸನಲ್ಲಿ, ಈ ಟೈಮಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಈ ಥರ ಇರೋದೇ ಇಲ್ಲ ಮಡಿಕೇರಿ. ಇವತ್ತೇ ಈ ಥರ ಇರೋದು ಆ್ಯಕ್ಚುಲಿ. ನಾಳೆ ಬಂದು ನೋಡಿದ್ರು ಫುಲ್ಲು ಫಾಗ್ ಇರುತ್ತೆ. ಆ್ಯಕ್ಚುಲಿ ರೋಡ್ಗಳು ಮುಂದೆ ಗಾಡಿಗಳೇ ಕಾಣಿಸ್ತಾ ಇರಲಿಲ್ಲ. ಇವತ್ತು ಫುಲ್ ಕ್ಲಿಯರ್ ಆಗಿದೆ ನೋಡಿ. ಒಂದೇ ಒಂದು ಡ್ರಾಪು, ಒಂದೇ ಒಂದು ಹನಿನೂ ಇಬ್ಬನಿ ಇಲ್ಲ, ಫಾಗಿಲ್ಲ. ಇವತ್ತೇ ನಮ್ಮ ದುರದೃಷ್ಟ. ಇವತ್ತೇ ಏನು ಎಕ್ಸ್ಪೆಕ್ಟೇಷನ್ ಬಂದ್ವಿ, ಇವತ್ತೇ ವ್ಯೂ ಸಿಗಲಿಲ್ಲ. ಬಟ್ ಯಾವಾಗಲೂ ಇದೇ ಥರ ಇರಲ್ಲ. ಎವ್ರಿ ಡೇ ಇಬ್ಬನಿ ತುಂಬಿಕೊಂಡಂಗೆ ಇರುತ್ತೆ. ಇವತ್ತೇ ಇಷ್ಟೊಂದು ಕ್ಲಿಯರ್ ಆಗಿರೋದು, ಇಷ್ಟೊಂದು ಕ್ಲಿಯರ್ ಆಗಿ ನೋಡಿ. ಒಂದೇ ಒಂದು ಚೂರು ಫಾಗೇ ಕಾಣಿಸ್ತಿಲ್ಲ. ಬಟ್ ಚಳಿ ಇದೆ, ಕೋಲ್ಡ್ ಇದೆ, ಫಾಗ್ ಏನು ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ಹೋಗ್ತಾ ಮುಂದೇನು ಸಿಕ್ಕಾಪಟ್ಟೆ ಫಾಗ್ ಇರ್ತಿತ್ತು. ಬನ್ನಿ ಮುಂದೇನು ಟ್ರೈ ಮಾಡೋಣ, ಹೆಂಗಿರುತ್ತೆ ನೋಡೋಣ. ಮುಂದೆ 2 ಗಾಡಿ ಹೋಗ್ತಾ ಇದೆ, ಫುಲ್ಲು ಲೋಡ್ ಲಾರಿ. ಮಡಿಕೇರಿಯಿಂದ ಇವ್ರ ಹಿಂದೆ ಸಿಗಾಕೊಂಡಿದ್ದು. ಬಾಗ್ಮಂಡ್ಲ ಟರ್ನ್ ಬರೋಕಾಯ್ತು, ಆದ್ರೂ ಇವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಆಗಿಲ್ಲ. ಅವ್ರ ಗಾಡಿನೂ ಸ್ಪೀಡಾಗಿ ಹೋಗ್ತಾ ಇಲ್ಲ. 2 ಲಾರಿಗಳು, ಲೋಡ್ ಲಾರಿಗಳು. ಮುಂದೆ ಹೋಗ್ತಾ ಇರೋದಂತೂ ಕಂಟೈನರು ಫುಲ್ ಆಗ್ಬಿಟ್ಟಿದೆ, ಫುಲ್ ಲೋಡ್ ಅನ್ಸುತ್ತೆ. ಇಷ್ಟೇ ಸ್ಪೀಡಲ್ಲಿ ಹೋಗ್ತಿದೆ, 20 ಸ್ಪೀಡ್ ಮೇಲೆ ಹೋಗ್ತಾನೆ ಇಲ್ಲ. ಅಲ್ಲಿಂದ ಇಲ್ಲಿ ತನಕ ಲಾರಿ ಹಿಂದೆನೇ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿನೂ ಹೈಟ್ ಲೋಡ್ ಇರೋದ್ರಿಂದ ಅವ್ರನ್ನ ಸಡನ್ನಾಗಿ ಓವರ್ಟೇಕ್ ಮಾಡೋಕ್ಕಾಗಲ್ಲ, ಗಾಡಿ ಅಡ್ಡದಿಡ್ಡಿ ಓಡ್ಸೋಕ್ಕಾಗಲ್ಲ. ನನ್ನಿಂದೇನೂ ಸುಮಾರು ಗಾಡಿಗಳಿದ್ದಾವೆ, ಕಾರ್ಗಳೆಲ್ಲ ಪಾಸ್ ಆಗ್ಬೋದು. ಬಟ್ ನಮ್ಮ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಪಾಸ್ ಆಗೋಕ್ಕಾಗಲ್ಲ. ನೋಡೋಣ ಎಲ್ಲಿ ತನಕ ಹಿಂಗೆ ಹೋಗ್ತಾರೆ, ಎಲ್ಲಿ ಸೈಡ್ ಕೊಡ್ತಾರೆ ನಮಗೆ ಅಂತ. ಟರ್ನ್ ಜಾಸ್ತಿ ಇರೋದ್ರಿಂದ ಆಪೋಸಿಟ್ ಗಾಡಿ ಬರೋದು ಗೊತ್ತಾಗಲ್ಲ, ಓವರ್ಟೇಕ್ ಮಾಡೋಕ್ಕೂ ಆಗಲ್ಲ ಸಡನ್ನಾಗಿ. ಈ ಥರ ಗಾಡಿ ಹಿಂದೆ ಸಿಗಾಕೋಗ್ಬಿಟ್ರೆ ಮುಗೀತು ಕತೆ. ರೋಡ್ ಬೇರೆ ಚಿಕ್ಕದು. ಈ ರೋಡಲ್ಲಿ ಯಾವಾಗಲೂ ಹಿಂಗೆ ನೈಟು, ಅರ್ಲಿ ಮಾರ್ನಿಂಗು ಈ ಥರ ದೊಡ್ಡ ಲೋಡ್ ಲಾರಿಗಳು ಓಡಾಡ್ತಾ ಇರುತ್ತೆ. ನಮ್ಮದು ಖಾಲಿ ಗಾಡಿ ಆಗಿದ್ರೆ ಅಥವಾ ಬೇರೆ ಲೋಡ್ ಆಗಿದ್ರೆ ಆರಾಮ್ಸೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತು. ನಮ್ಮದು ಪೈಪು ತುಂಬ ಹೈಟ್ ಆಗಿರೋದ್ರಿಂದ ಇವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇದೇ ಸ್ಪೀಡಲ್ಲಿ ಹೋಗ್ತಿದ್ದೀನಿ. ಅಲ್ಲಿಂದ 20ಲೇ ಬಂದಿದ್ದೀನಿ. ನೋಡೋಣ ಇವ್ರು ಎಲ್ಲಿ ದಾರಿ ಕೊಡ್ತಾರೆ ನಮಗೆ ಅಂತ. ಇವಾಗ ಸ್ವಲ್ಪ ಓಪನ್ ರಸ್ತೆ ಸಿಕ್ತು, ಇವಾಗ ಓವರ್ಟೇಕ್ ಮಾಡಿದ್ವಿ. ಟೈಮ್ ಇವಾಗ 6:15 ಆಗಿದೆ ಕರೆಕ್ಟಾಗಿ. ನಾವು ಜೋಡ್ ಪಾಲದ ಹತ್ರ ಇದ್ದೀವಿ. ಇವ್ನು ನೋಡಿ ಕಾರ್ತಿ, ಪಾಪ ಫ್ರೆಂಡ್ನ ಜೊತೆಲಿ ಕರ್ಕೊಂಡ್ಬಂದಿದ್ದೆ, ನಿದ್ರೆ ಮಾಡಿಬಿಟ್ಟಿದ್ದಾನೆ. 5 ಗಂಟೆಗೆ ನನ್ನ ಜೊತೆ ಎದ್ದು ಬಂದಿದ್ದಾನೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದಿದ್ದು. ಟೀ ಕಾಫಿ ಏನು ಕುಡಿಲಿಲ್ಲ.
ಟೀ ಕುಡಿಯೋಣ ಅಂತ ಒಂದು ಜಾಗದಲ್ಲಿ ನಿಲ್ಸಿದ್ದೀವಿ. ನಿಮ್ಗೊಂದು ಒಳ್ಳೆ ವ್ಯೂ ಇದೆ, ಆ ವ್ಯೂನು ತೋರಿಸ್ತೀನಿ ಇವಾಗ ಬನ್ನಿ. ಇದೊಂದು ಚಿಕ್ಕ ಫಾಲ್ಸು. ಮಳೆಗಾಲದಲ್ಲಿ ಇದು ದೊಡ್ಡ ಫಾಲ್ಸ್ ಆಗಿರುತ್ತೆ, ಜಲಪಾತ ಹರಿತಾ ಇರುತ್ತೆ. ಇವಾಗ ಮಳೆ ಕಡಿಮೆ ಇರೋದ್ರಿಂದ ನೀರು ಕಡಿಮೆ ಇದೆ ಇಲ್ಲಿ. ಬಟ್ ಯಾವಾಗ ನೋಡಿದ್ರು ಇಲ್ಲಿ ಇಷ್ಟು ನೀರಂತೂ ಇದ್ದೇ ಇರುತ್ತೆ ಮಿನಿಮಮ್. ಮಳೆಗಾಲದಲ್ಲಂತೂ ಫುಲ್ಲು ರೋಡ್ಗೆಲ್ಲ ನೀರು ಬಂದ್ಬಿಟ್ಟಿರುತ್ತೆ. ಇದು ರೆಡಿಲಿ ಅಂಡರ್ ಪಾಸ್ ಮಾಡಿದ್ದಾರೆ ನೀರು ಹೋಗೋಕ್ಕೆ, ನೀರಲ್ಲಿಂದ ಹೋಗ್ಬಿಡುತ್ತೆ. ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ, ದೊಡ್ಡ ದಟ್ಟ ಕಾಡು ಥರ ಕಾಣಿಸ್ತಾ ಐತೆ. ಬನ್ನಿ ಕ್ಯಾಂಟೀನಲ್ಲಿ ಟೀ ಕುಡ್ಕೊಂಡು ಲಾಗ್ನ ಮತ್ತೆ ಶುರು ಮಾಡೋಣ. ಕಾಫಿ ತೊಗೊಂಡು ಬೆಳಗ್ಗೆನೆ ಒಳ್ಳೆ ಫೀಲ್ ಕೊಡ್ತಿದೆ ಕಾಫಿ. ಒಳ್ಳೆ ವ್ಯೂ ಬ್ಯಾಕ್ಗ್ರೌಂಡಲ್ಲಿ, ಈ ವ್ಯೂವಲ್ಲಿ ನಿಂತ್ಕೊಂಡು ಕಾಫಿ ಕುಡಿಯೋದ್ರಲ್ಲಿ ಮಜಾನೇ ಬೇರೆ. ಹೀಗೆ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಓದ್ಕೊಬಿಡಿ ಎಲ್ಲರೂ. ಕಸನ ಎಲ್ಲಂದರೆ ಅಲ್ಲಿ ಎಸಿಬೇಡಿ, ಮೈಂಟೈನ್ ಮಾಡಿ. ಚೆನ್ನಾಗಿದೆ ಕಾಫಿ. ಇಲ್ಲಿ ತುಂಬ ಗಾಡಿಗಳು ಬರ್ತಾ ಇರುತ್ತೆ. ಇವತ್ತು ತುಂಬ ಕಡಿಮೆ ಇದೆ ಬೆಳಗ್ಗೆನೆ, ಇನ್ನು ಸ್ವಲ್ಪ ಹೊತ್ತು ಹೋದರೆ ತುಂಬ ಗಾಡಿಗಳು ಬಂದು ನಿಂತಿರುತ್ತಿಲ್ಲೆಲ್ಲ. ಡ್ರೈವರ್ಸ್ಗಳಿಗೆ ಟೀ ಕಾಫಿ ಕುಡಿಯೋಕ್ಕೆ ಒಳ್ಳೆ ಸ್ಪಾಟು, ಮೈನ್ ಸ್ಪಾಟ್ ಇದೆ ಆ್ಯಕ್ಚುಲಿ. ಇನ್ನು ಆ ಕಡೆ ಎಲ್ಲ ಅಂಗಡಿಗಳಿದ್ದಾವೆ, ಅದೆಲ್ಲ ಓಪನ್ ಆಗಿಲ್ಲ. ಇಲ್ಲಿ ಹಿಂದ್ಗಡೆ ಮತ್ತೆ 2 ಅಂಗಡಿ ಓಪನ್ ಇದ್ದಾವೆ ಅಷ್ಟೇ, ಬಿಟ್ಟರೆ ಇನ್ನು ಆ ಕಡೆ ಯಾವುದೂ ಓಪನ್ ಇಲ್ಲ. ಕೇರಳ ಬಾರ್ಡ್ರಿಗೆ ಬಂದು, ಕೇರಳ ಬಾರ್ಡ್ರ್ ಇಲ್ಲಿಂದ ಶುರು. ಜಲ್ಸೂರು ರೋಡು ಅಂತ ಇದು. ಇಲ್ಲಿಂದ ಕೇರಳ ಕರ್ನಾಟಕ ಬಾರ್ಡ್ರು ಇಲ್ಲಿಂದ ಶುರು ಆಗುತ್ತೆ. ಕಾಸರಗೋಡು ಇನ್ನೂ 48 ಕಿಲೋಮೀಟ್ರ್ ತೋರಿಸ್ತಿದೆ, ಬೋರ್ಡಲ್ಲಿ ಹಾಕಿದೆ. ಅಲ್ಲೇ ಫುಲ್ಲು ಫಾರೆಸ್ಟ್ ರೋಡ್ ಇದು. ಒಳ್ಳೆ ವ್ಯೂ ಇದೆ ಇಲ್ಲಿ ಫಾರೆಸ್ಟಲ್ಲಿ. ರೋಡು ಅಷ್ಟೇನು ಚೆನ್ನಾಗಿಲ್ಲ, ರೋಡೂ ಹಾಳಾಗ್ಬಿಟ್ಟಿದೆ. ಚಿಕ್ಕ ರೋಡ್ ಬೇರೆ, ಅದನ್ನು ಅಲ್ಲಲ್ಲೇ ಡ್ಯಾಮೇಜು. ಸೇಮ್ ನಮಗೆ ವಿರಾಜಪೇಟೆಯಿಂದ ಕಣ್ಣೂರಿಗೆ ಹೋಗುವಾಗಲೂ ಇದೇ ಥರ ಫಾರೆಸ್ಟ್ ಸಿಗುತ್ತೆ. ಬಟ್ ಅಲ್ಲಿ ಘಾಟ್ ಸೆಕ್ಷನ್ನು ರೋಡು ಇನ್ನೂ ಖರಾಬಾಗಿದೆ, ಇಲ್ಲಿಗಿಂತನೂ ಕೇವಲವಾಗಿದೆ ರೋಡು. ಮತ್ತು ತುಂಬ ಘಾಟ್ ಸೆಕ್ಷನ್ ಅದೂ ದೊಡ್ಡ ಫಾರೆಸ್ಟೇನೆ. ಬಟ್ ಇಲ್ಲಿ ಅಷ್ಟೊಂದು ಘಾಟ್ ಅನ್ಸಲ್ಲ, ಘಾಟೇ ಅಲ್ಲ ಇದು ಆ್ಯಕ್ಚುಲಿ. ಕಾಡಿದೆ ಅಷ್ಟೇ, ಬಿಟ್ರೆ ರೋಡು ಒಂದು ರೇಂಜಿಗೆ ಪರವಾಗಿಲ್ಲ. ಮೇ ಬಿ ಕೇರಳ ಕರ್ನಾಟಕ ರೋಡೇ ಅನಿಸುತ್ತೆ ಈ ಥರ ಇರೋದು. ಬಾಕಿ ಸ್ಟೇಟ್ ಹೈವೇಗಳೆಲ್ಲ ಚೆನ್ನಾಗೇ ಇರುತ್ತೆ. ಸ್ಟೇಟ್ ಟು ಸ್ಟೇಟ್ ಕನೆಕ್ಟ್ ಆಗುವಾಗ ಒಳ್ಳೆ ದೊಡ್ಡದಾಗೆ ರೋಡ್ ಮಾಡಿರ್ತಾರೆ, ಹೈವೇ ಮಾಡಿರ್ತಾರೆ. ಇಲ್ಲಿ ಈ ಕರ್ನಾಟಕದಿಂದ ಕೇರಳಕ್ಕೆ ಯಾವ ಕಡೆಯಿಂದ ಹೋದ್ರೂ ರೋಡೆಲ್ಲ ಇದೇ ಥರ ಇರುತ್ತೆ, ಚಿಕ್ಕ ರೋಡೇನೆ. ಯಾಕಂತ ಗೊತ್ತಿಲ್ಲ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಗಲಿ ಕೇರಳ ಸ್ಟೇಟ್ ಗೌರ್ಮೆಂಟ್ ಆಗಲಿ ಈ ರೋಡ್ಗಳಿಗೆ ಇಂಪಾರ್ಟೆನ್ಸೇ ಕೊಡಲ್ಲ. ರೋಡ್ಗಳೇ ಸರಿ ಇರಲ್ಲ ಕರ್ನಾಟಕ ಟು ಕೇರಳ. ಬಾಕಿ ಎಲ್ಲ ಸ್ಟೇಟ್ ಟು ಸ್ಟೇಟ್ ಹೋಗುವಾಗ ರೋಡೆಲ್ಲ ಚೆನ್ನಾಗೇ ಇರ್ತಾರೆ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ನೋಡಿ ಇಲ್ಲಂತೂ ಫುಲ್ ಹಾಳಾಗ್ಬಿಟ್ಟೈತೆ ರೋಡು. ಸ್ವಲ್ಪ ದೂರ ಹೋದಂಗೆ ಸ್ವಲ್ಪ ದೊಡ್ಡ ಹೈವೇ ಸಿಗುತ್ತೆ. ಬನ್ನಿ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ. ಇವಾಗ ನ್ಯಾಷನಲ್ ಹೈವೇಗೆ ತಲುಪ್ದು. ಇಲ್ಲಿಂದ ಕಾಸರಗೋಡು ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟೇ. ರೋಡ್ ಸಖತ್ತಾಗಿದೆ, ದೊಡ್ಡದಾಗಿ ರೋಡ್ ಮಾಡ್ತಿದ್ದಾರೆ. ಹಿಂದೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರೋಡು ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಹಿಂದೆ ಒಂದು ಸರ್ಕಲ್ ಸಿಕ್ಕಿತ್ತು, ಅದು ಯಾವ ಊರು ಅಂತ ಗೊತ್ತಿಲ್ಲ. ಇಲ್ಲಿಂದ ಕರೆಕ್ಟಾಗಿ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಕಾಸರಗೋಡು. ಫೈನಲಿ ಕಾಸರಗೋಡು ಬಂದು ನೋಡ್ತಾ ಇರ್ಬೋದು, ಇಲ್ಲಿ ದೊಡ್ಡ ರಸ್ತೆ ಮಾಡ್ತಿದ್ದಾರೆ, ನ್ಯಾಷನಲ್ ಹೈವೇ ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗಾಡಿ ಎಲ್ಲ ಬ್ರಿಡ್ಜ್ ಕೆಳಗಡೆನೆ ಓಡಾಡ್ತಾ ಇದೆ. ರಸ್ತೆ ಮಾತ್ರ ಭಯಂಕರವಾಗಿ ಮಾಡ್ತಿದ್ದಾರೆ. ಕೆಲಸ ಜಾಸ್ತಿ ನಡೀತಾ ಇದೆ, ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಟ್ರಾಫಿಕ್ ಇದೆ ಸಿಕ್ಕಾಬಿಟ್ಟೆ ಇಲ್ಲೂ, ರೋಡ್ ಕೆಲಸ ನಡೀತಾ ಇರೋದ್ರಿಂದ.
ಬನ್ನಿ ಮುಂದೆ ಹೋಗೋಣ. ಫೈನಲಿ ಕೊನೆಗೂ ಅನ್ಲೋಡಿಂಗ್ ಸ್ಪಾಟಿಗೆ ತಲುಪಿದ್ವಿ. ಲಾರಿ ನಮ್ಗಿಂತ ಮುಂಚೆನೇ ಬಂದು ನಿಂತಿದೆ. ನಾವು ಸ್ವಲ್ಪ ಸ್ಲೋವಾಗಿ ಬಂದ್ವಿ, ಅವರು ನೈಟೇ ಹೊರಟ್ಬಿಟ್ಟಿದ್ರು. ನಮ್ಮ ಗಾಡಿನೂ ತಂದು ನಿಲ್ಲಿಸಿದ್ವಿ. ಇನ್ನೇನು ಅನ್ಲೋಡ್ ಮಾಡಬೇಕಷ್ಟೇ ಬಾಕಿ. ಎಲ್ಲ ಜಾಗನೂ ರೆಡಿ ಮಾಡಿದ್ದಾರೆ ರೋಡ್ ಸೈಡಲ್ಲೇ ಹಾಕೋದಕ್ಕೆ. ಮತ್ತು ಲೇಬರ್ ಕೂಡ ಬಂದಿದ್ದಾರೆ ಒಂದಿಬ್ಬರು ಅನ್ಲೋಡ್ ಮಾಡೋದಕ್ಕೆ. ನಾವು ಅವ್ರ ಜೊತೆ ಸೇರ್ಕೊಂಡು ಇಳಿಸ್ಬಿಡ್ಬೇಕಷ್ಟೇ. ನನ್ನ ಗಾಡಿ ಅನ್ಲೋಡ್ ಆಗೋಯ್ತು ಬೇಗ. ಇನ್ನು ಅವ್ರ ಗಾಡಿ ಅನ್ಲೋಡ್ ಮಾಡಬೇಕಷ್ಟೇ. ನನ್ನ ಗಾಡೀಲಿ 2 ರೋಲ್ ಇದ್ದಿದ್ದು, ಬೇಗ ಅನ್ಲೋಡ್ ಆಗೋಯ್ತು. ಅವ್ರ ಗಾಡೀಲಿ 8 ರೋಲ್ ಇದೆ, ಅದನ್ನು ಅನ್ಲೋಡ್ ಮಾಡಬೇಕು. ಫೈನಲಿ ಇವಾಗ ಅವ್ರ ಗಾಡಿನೂ ಕೂಡ ಅನ್ಲೋಡ್ ಆಗೋಯ್ತು. ಅಲ್ಲಿಗೆ ಅನ್ಲೋಡಿಂಗ್ ಕಂಪ್ಲೀಟ್ ಆಯಿತು, ಯಾವುದೇ ತೊಂದರೆ ಇಲ್ಲದೆ 2 ಗಾಡಿ ಅನ್ಲೋಡಿಂಗ್ ಎಲ್ಲ ಮುಗಿಸಿದ್ವಿ. ಮತ್ತೆ ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕಿದೆ. ಅನ್ಲೋಡಿಂಗ್ ಸ್ಪಾಟಿಂದ ಹೊರಟು ಇವಾಗ ಸೆಕೆ. ಬನ್ನಿ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಡ್ರೈವಿಂಗ್ ಫೀಲ್ಡಲ್ಲಿರೋರಿಗೆ ಇದೇ ಅಡ್ವಾಂಟೇಜು. ಈ ಥರ ಬೀಚು, ಸಮುದ್ರ, ಕಾಡು, ಮೇಡು, ಬೆಟ್ಟ, ಗುಡ್ಡ ಎಲ್ಲ ಸುತ್ತುತ್ತಾ ಇರ್ಬೋದು ಇಷ್ಟ ಬಂದಂಗೆ. ಕಾಸರಗೋಡ್ಗೆ ನಾನು ಫಸ್ಟ್ ಟೈಮ್ ಬಂದಿರೋದು. ಇದು ಕರ್ನಾಟಕನ ಅಥವಾ ಕೇರಳನ ಅಂತಲೇ ಕನ್ಫ್ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಬೋರ್ಡ್ಗಳ ಮೇಲೂ ಮಲಯಾಳಂ ಮತ್ತು ಕನ್ನಡ ಎರಡನ್ನೂ ಬಳಸಿರ್ತಾರೆ. ಸೊ ಅದಕ್ಕೆ ಕನ್ಫ್ಯೂಸ್ ಆಗಿರೋದು ನನಗೆ, ಇದು ಕರ್ನಾಟಕಕ್ಕೆ ಸೇರಿದ ಅಥವಾ ಕೇರಳಕ್ಕೆ ಸೇರಿದ ಅಂತ. ಇದು ನಾನು ಅಂದ್ಕೊಂಡಿದ್ದೆ ಇದು ಕೇರಳಕ್ಕೆ ಸೇರಿದು ಅಂತ. ಬಟ್ ಇಲ್ಲಿ ಕನ್ನಡಿಗರು ತುಂಬ ಜನ ಇದ್ದಾರೆ, ಕನ್ನಡ ಸ್ಲ್ಯಾಂಗನ್ನು ತುಂಬ ಬಳಸ್ತಾರೆ ಇಲ್ಲಿ. ಸೊ ನನಗಂತೂ ತುಂಬ ಕನ್ಫ್ಯೂಷನಲ್ಲಿದೆ, ಇದು ನಮಗೆ ಸೇರಿದ ಅಥವಾ ಕೇರಳದವ್ರಿಗೆ ಸೇರಿದ ಅಂತ. ಫೈನಲಿ ಬಾಡಿಗೆ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಅನ್ಲೋಡ್ ಎಲ್ಲ ಮಾಡಿ ರಿಟರ್ನ್ ಹೊರಟಿದ್ದೀವಿ. ಬೀಚ್ ನೋಡ್ದು, ಬೀಚೆಲ್ಲ ನೋಡಿಕೊಂಡು ಆಲ್ರೆಡಿ ಈಗ ಕೇರಳ ಕರ್ನಾಟಕ ಬಾರ್ಡ್ರ್ ಬಂದು ತಲುಪಿದ್ದೀವಿ. ನೆಕ್ಸ್ಟು ಊರಿಗೆ ಹೋಗೋದಷ್ಟೇ ಬಾಕಿ. ಅಲ್ಲಿಗೆ ಈ ಬಾಡಿಗೆ ಕಂಪ್ಲೀಟ್ ಆಯಿತು. ಓಕೆ ಗೆಳೆಯರೆ, ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಒಳ್ಳೆಯದಾಗಲಿ.